ನನ್ ಮಗುನ ಯಾವ ಕ್ಷಣದಲ್ಲಿ ಏನ್ ಮಾಡ್ಬಿಡ್ತೀನಿ ಅನ್ನೋ ಭಯ ನನಗ್ ಕಾಡ್ತಾ ಇದೆ. ಎಷ್ಟೋ ಸಲ ನನಗೇನ್ ಅನ್ಸತ್ತೆ ಗೊತ್ತಾ, ನಾನೇ ಏನಾದ್ರೂ ಮಾಡ್ಕೊಂಡು ಸತ್ತೋಗೋಣ ಅನ್ಸತ್ತೆ. ಅದಕ್ಕೆ ಪ್ಲೀಸ್ ಸಾಯ ಮಾತಲ್ಲ ಆಡ್ಬೇಡಿ ನೀವು. ಅಶ್ವಿನ್, ನಾನು ಬದುಕಿದ್ರೆ ಎಲ್ಲಿ ನಾನೇ ಕೃಷ್ಣನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿ ಕೊಂದು ಬಿಡ್ತೀನೇನೋ ಅನ್ನೋಷ್ಟು ಭಯ ಕಾಡ್ತಿದೆ ಕಣ ನನಗೆ. ಹೇಳು, ನಾನ್ ಏನ್ ಮಾಡ್ಲಿ? ಅದಕ್ಕೆ ಆಗಂತ ನೀವು ಟೆನ್ಷನ್ ಮಾಡ್ಕೊಂಡು ನಿಮಗ್ ನೀವೇನಾದ್ರೂ ಅನಾಹುತ ಮಾಡ್ಕೊಂಡ್ರೆ ಅನಾಥ ಆಗೋದು ನಮ್ ಕೃಷ್ಣ. ಪ್ರಪಂಚದಲ್ಲಿ ಎಷ್ಟೇ ಜನ ಇದ್ರೂ ಸರಿ, ಆದ್ರೆ ತಾಯಿ ಇದ್ದಂಗ ಆಗಲ್ಲ. ತಾಯಿನೇ ಮಕ್ಳಿಗೆ ಸರ್ವಸ್ವ. ಅದಕ್ಕೆ ಹೌದು, ಆದ್ರೆ ಸರ್ವಸ್ವನೇ ಆಗ್ಬೇಕಾಗಿರೋ ತಾಯಿನೇ ಸಾಯ್ಸಕ್ ಬಂದಾಗ ಏನ್ ಮಾಡೋದಕ್ಕಾಗತ್ತೆ ಅಶ್ವಿನ್? ಪರಿಹಾರ ಹುಡ್ಕೋಣ. ಅದಕ್ಕೆ ಜಗತ್ತಲ್ಲಿ ಎಂಥದ್ದೇ ಸಮಸ್ಯೆ ಇದ್ರೂ ಪರಿಹಾರ ಇರುತ್ತಲ್ವಾ, ಹುಡ್ಕೋಣ. ಏನ್ ಪರಿಹಾರನೋ ಏನೋ ನನಗೇನು ಹೊಳಿತಿಲ್ಲ. ಕಡೆ ಪಕ್ಷ ಹೋಗ್ಲಿ ಪೂಜೆ ಮಾಡಿದ್ರೆ ಮನ್ಸು ಸರಿ ಆಗತ್ತೇನೋ ಅಂತ ಅನ್ಕೊಂಡ್ರೆ ಅದನ್ನು ಮಾಡಕ್ಕಾಗ್ತಿಲ್ಲ. ಮನೆಯಲ್ಲಿ ಸೂತ್ಕ. ಅದಕ್ಕೆ ನಿಮ್ಗೀಗೆಲ್ಲ ಆಗ್ತಿದೆ ಅಂತ ಅರ್ಜುನ್ ಅಣ್ಣಂಗೆ ಗೊತ್ತಾ? ಇಲ್ಲ ಅಶ್ವಿನ್, ನಾನು ಅವ್ರಿಗೇನು ಹೇಳಿಲ್ಲ. ಹೇಳ್ಬೇಕಲ್ವಾ? ಅದಕ್ಕೆ ಯಾವ ಮುಖ ಇಟ್ಕೊಂಡು ಹೇಳೋ? ಹಾ, ನನ್ ಗಂಡ ನನ್ ಮೇಲೆ ಅಸಹ್ಯ ಪಟ್ಕೊಳಲ್ವಾ? ಇವಳೆಂಥ ತಾಯಿ ಅಂತ ಅನ್ಕೊಳಲ್ವಾ? ಕಡೆ ಪಕ್ಷ ಅರ್ಜುನ್ ಸರ್ ಗೊತ್ತಾದ್ರೆ ನನ್ ಮಗುಗೆ ನನ್ನಿಂದ ರಕ್ಷಣೆ ಕೊಡ್ತಾರೆ ಅಂತ ನನಗನ್ನಿಸ್ತಿತ್ತು. ಒಂದ್ಸರಿ ಹೇಳ್ಬಿಡೋಣ ಅಂತಾನು ಅನ್ಕೊಂಡೆ. ಆದ್ರೆ ಹೇಳೋದಕ್ ಧೈರ್ಯನೇ ಸಾಕಾಗ್ಲಿಲ್ಲ ಕಣೋ. ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಇಷ್ಟು ದಿನ ಒದ್ದಾಡ್ತಿದ್ದೀರಾ? ಅದಕ್ಕೆ ಮತ್ತಿನ್ನೇನೋ ಮಾಡ್ಲಿ. ಎಷ್ಟೋ ಸಲ ಕೃಷ್ಣನ ದೂರ ತಳದ್ಮೇಲೆ ಅಯ್ಯೋ ನಾನೆಂಥ ದೊಡ್ಡ ತಪ್ಪು ಮಾಡ್ದೆ ಅಂತ ನಾನೇ ನನ್ ಕೈಯಾರೆ ನನ್ ಕೆನ್ನೆಗೆ ರಪರಪ ಅಂತ ಹೊಡ್ಕೊಂಡಿದ್ದೀನಿ. ಅದ್ ಬಿಟ್ರೆ ನನಗ್ ಬೇರೆ ಯಾವ ದಾರಿನೋ ಕಾಣಿಸ್ತಾ ಇರ್ಲಿಲ್ಲ ಅಶ್ವಿನ್. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ. ನಾನ್ ಏನ್ ಮಾಡ್ಲಿ, ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಕೃಷ್ಣ ಹತ್ರ ಬಂದ್ರೆ ಸಾಕು, ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಅವನ್ನ ಹೊಡಿಬೇಕು ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ಒಂದೇ ಸರಿಗೆ ಸಾಯಿಸ್ಬಿಡೋಣ ಅಂತ ಅನ್ಸುತ್ತೆ. ಅದಕ್ಕೆ ದಯವಿಟ್ಟು ಯೋಚನೆ ಮಾಡ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗುತ್ತೋ ಬಿಡುತ್ತೋ ನನಗ್ ಗೊತ್ತಿಲ್ಲ. ಆದ್ರೆ ಅಷ್ಟೊತ್ತಿಗೆ ನನ್ ಮಗುಗೆ ಏನಾಗ್ಬಿಡುತ್ತೋ ಅನ್ನೋ ಭಯ ಮಾತ್ರ ನನ್ಗೆ ತುಂಬಾ ಕಾಡಿಸ್ತಾ ಇದೆ. ಅಶ್ವಿನ್, ಅಶ್ವಿನ್, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ ಮಗು ರಕ್ಷಣೆ ಕೊಡ್ತೀಯಾ? ನನ್ನಿಂದ ನನ್ ಮಗುನ ಕಾಪಾಡ್ತೀಯಾ? ಅದಕ್ಕೆ ಪ್ಲೀಸ್ ಈ ರೀತಿ ಎಲ್ಲ ಹೇಳ್ಬೇಡಿ. ನಿಮ್ಮಿಂದ ಕೃಷ್ಣನಿಗೆ ತೊಂದರೆ ಆಗಕ್ ಸಾಧ್ಯನೇ ಇಲ್ಲ. ಅಯ್ಯೋ ಅಶ್ವಿನ್, ನಾನ್ ಕೇಳಿದಕ್ ಮಾತ್ರ ಉತ್ತರ ಕೊಡು. ನನ್ನಿಂದ ನನ್ ಮಗುನ ಕಾಪಾಡ್ತೀಯಾ? ಅವನಿಗೆ ರಕ್ಷಣೆ ಕೊಡ್ತೀಯಾ? ಸರಿ, ಅದಕ್ಕೆ ಏನೇ ಆಗ್ಲಿ ನಾನ್ ಕೃಷ್ಣನ್ನ ಕಾಪಾಡ್ತೀನಿ, ಸರಿನಾ? ನೋಡು, ಯಾವಾಗ್ಲೂ ಅವನ ಜೊತೆನೇ ಇರು, ಅವನ್ನ ಬಿಟ್ಟೆಲ್ಲೂ ಹೋಗ್ಬೇಡ. ಸರಿ ಅದಕ್ಕೆ. ಅಮ್ಮ, ಕೃಷ್ಣ ಬಾರೋ. ನಂಗಮ್ಮ ಬೇಕು. ಕೃಷ್ಣ, ಅಮ್ಮಂಗೆ ತಲೆ ನೋವ್ತಿದ್ಯಂತೆ, ಅಮ್ಮ ರೆಸ್ಟ್ ಮಾಡ್ಲಿ. ಹಿಂಗೆ ಐಸ್ ಕ್ರೀಮ್ ಕೊಡಿಸ್ಲಾ? ಅಶ್ವಿನ್, ಅರ್ಜುನ್ ಸರು ಕೃಷ್ಣನ ಕರ್ಕೊಂಡ್ ಬಾ ಅಂತ ಹೇಳಿದ್ದಾರೆ. ದಾರಿಲಿ ಹೋಗ್ಬೇಕಾದ್ರೆ ಅವನಿಗೆ ನನ್ನಿಂದ. ಅದಕ್ಕೆ ಅರ್ಥ ಆಯ್ತು, ನಾನು ಏನೋ ಮ್ಯಾನೇಜ್ ಮಾಡ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನೋಡಿದ್ಯಾ ಅಶ್ವಿನ್, ತಾಯಿ ಪ್ರೀತಿ ಯಾವತ್ತೂ ವಿಷ ಆಗಲ್ಲ ಅಂತಾರೆ. ಆದ್ರೆ ನನ್ ಪ್ರೀತಿ ಇವನ್ ಪಾಲಿಗೆ. ಅದಕ್ಕೆ ಎಲ್ಲ ಸರಿ ಹೋಗುತ್ತೆ. ಬಾ ಕೃಷ್ಣ. ಅರ್ಜುನ್, ಏನು ಹೇಳ್ತಿದ್ಯಾ? ಹೌದಜ್ಜಿ, ರಾತ್ರಿ ಕೃಷ್ಣನ ಹೆಸರು ಮೇಲೆ ಅವಳು ಕೀಚ್ತಾ ಇರೋದನ್ನ ನಾನೇ ನನ್ನ ಕಣ್ಣಾರೆ ನೋಡ್ದೆ. ಅಯ್ಯೋ ದೇವ್ರೆ, ಯಾಕೆಂತ ಅವಳನ್ನ ಕೇಳ್ದೆ ನೀನು? ಕೇಳೋದ? ಅದಕ್ಕೂ ಮುಂಚೆ ಅವಳು ಆಡೋದನ್ನ ನೋಡಿ ನನಗೆ ಭಯ ಆಯ್ತು. ಪಾಪ ಕೃಷ್ಣ, ಅಮ್ಮ ನಾನು ನಿನ್ ಜೊತೆನೆ ಮಲಗ್ತೀನಿ ಅಂದ, ಅವನನ್ನ ತಳ್ಬಿಡದ? ಅಯ್ಯೋ, ಏನು ಮಗುನ ತಳ್ಬಿಟ್ಲಾ?